ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸಿಂಚನಾ ಗೌಡ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂತ ಅಂದರೆ ತುಂಬ ದಿನಗಳಾಗೋಯ್ತು ನಾನು ವ್ಲಾಗ್ಸ್ ಮಾಡಿ. ಸೊ ಇವತ್ತಿಂದ ನಾನು ಚಾಲೆಂಜಿಂಗ್ ವ್ಲಾಗ್ಸ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಯಾರ ಜೊತೆ ಮಾಡ್ತಾಯಿದ್ದೀನಿ ಅಂತ ಅಂದರೆ ನನ್ನ ಸಿಸ್ಟರ್ ಜೊತೆ ಮಾಡ್ತಾಯಿದ್ದೀನಿ. ಎಲ್ಲಿದ್ದೀನಿ ಅಂತ ಅಂದರೆ ನಾನು ನಮ್ಮ ಊರಲ್ಲೇ ಇದ್ದೀನಿ. ಏನಕ್ಕೆ ಬಂದಿದ್ದೀನಿ, ಏನು ವಿಶೇಷ ಅದೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಗೈಸ್. ಇವರೇ ಇಂಟ್ರೊಡ್ಯೂಸ್ ಮಾಡ್ಕೋತಾರೆ. ನಿನ್ನ ಹೆಸರೇನು ಹೇಳು? ಪೂರ್ವಿಕಾ ಗೌಡ. ಪೂಜಾ ಗೌಡ. ಗೈಸ್ ಇವರಿಬ್ಬರು ಇವಾಗ ರೆಡಿ ಇದ್ದಾರೆ. ಇನ್ನೂ ತುಂಬ ಜನ ಬರಬೇಕು. ಅಷ್ಟರಲ್ಲಿ ನಾವು ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು. ಆಲ್ರೆಡಿ ಸ್ವಲ್ಪ ರೆಡಿ ಆಗಿದೆ ಅಲ್ವಾ? ಆಗಿದೆ. ಬಟ್ ಏನು ಗಿಫ್ಟ್ ಕೊಡ್ತೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ನೋಡೋಣ, ಸರ್ಪ್ರೈಸಾಗಿ ಈ ವಿಡಿಯೋ ಮಾಡೋಣ. ಈ ವಿಡಿಯೋನ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಡಿಫ್ರೆಂಟಾಗಿ ಜ್ಯೂಸೆಲ್ಲ ಮಾಡ್ತಾರೆ. ಬಟ್ ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ವಾಟರಲ್ಲಿ ಮಾಡ್ತಾಯಿದ್ದೀನಿ. ನೋಡೋಣ ಯಾವ ಥರ ಬರುತ್ತೆ. ಇದು ನನ್ನ ಐಡಿಯಾ ಅಂತ ನೋಡೋಣ. ಕೀಪ್ ವೇಟ್. ಚಾಲೆಂಜ್ ಮಾಡೋಕ್ಕೆ ರೆಡಿ ಇದ್ದೀರಾ ಮೇಡಮ್? ಗೊತ್ತು ತಾನೇ ಆಟದ ರೂಲ್ಸ್ ಎಲ್ಲ? ಗೈಸ್ ಇವಾಗ ನಿಮ್ಮ ಮುಂದೆ ನಾನು ಆಟದ ರೂಲ್ಸ್ ಎಲ್ಲ ಇವಾಗ ಹೇಳ್ತೀನಿ. ಯಾವ ಥರ ಮಾಡಬೇಕು, ಏನೇನು ಗಿಫ್ಟ್ ಇರುತ್ತೆ ಅದನ್ನೆಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ. ನಾವು ಯಾವ ಥರ ಜೋಡಿಸಿದ್ದೀವಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಫಸ್ಟ್ ಒಂದು ದನಗೋಸ್ಕರ ಇದು ನಾವು ಈ ಥರ ಜೋಡಿಸಿರೋದು. ಇಲ್ಲ ಈ ಥರ ಇಟ್ಟಿದ್ದೀನಿ. ಎಲ್ಲರೂ ಒಂದೇ ಥರ ಮಾಡ್ತಾರೆ, ಬಟ್ ನಾನು ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಇವತ್ತು ಈ ಆಟದ ರೂಲ್ಸ್ ಏನಪ್ಪ ಅಂತ ಅಂದರೆ ರೂಲ್ 1 ರೂಲ್ 2 ಅಂತ ಇರುತ್ತೆ. ರೂಲ್ 1 ಅಂತ ಅಂದರೆ ಯಾರಾದರೂ ಅದರಲ್ಲಿ 1 or 2 ಇಟ್ಟರೆ 2 ಚಾಕ್ಲೇಟ್ಸ್ ಇರುತ್ತೆ. 2 ಚಾಕ್ಲೇಟ್ಸು. ಅದೇ ಸೆಕೆಂಡ್ ರೌಂಡಲ್ಲಿ ಅವರು 2 or 3 ಇಟ್ಟರೆ 3 ಚಾಕ್ಲೇಟ್ಸ್ ಇರುತ್ತೆ. ಸೊ ನಾನು ಯಾಕೆ ಚಾಕ್ಲೇಟ್ನೇ ಗೆಸ್ ಮಾಡಿದೆ ಅಂತ ಅಂದರೆ ಇವರೆಲ್ಲ ಬರೀ ಚಾಕ್ಲೇಟು, ಡೈರಿ ಮಿಲ್ಕು, ಫ್ಯೂಸ್ ತೊಗೊಂಬ, ಆಮೇಲೆ 5 ಸ್ಟಾರ್ ತೊಗೊಂಬ ಅದನ್ನೇ ಹೇಳ್ತಿದ್ರು. ಬಟ್ ಅವ್ರಿಗೆ ಗೊತ್ತಿಲ್ಲ ಈ ಚಾಕ್ಲೇಟ್ ತೊಗೊಂಬಂದಿದ್ದೀನಿ ನಾನು ಅಂತ. ಇವಾಗ ಅದನ್ನ ಕರ್ಕೊಳ್ಳೋಣ, ಯಾವ ಥರ ಚಾಲೆಂಜ್ ಮಾಡ್ತೀನಿ ಅಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಇದನ್ನೆಲ್ಲ ಅದು ಇನ್ನೊಂದು ಗಿಫ್ಟ್ ಇದೆ, ಅದನ್ನು ಲಾಸ್ಟಿಗೆ ರಿವೀಲ್ ಮಾಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಗೈಸ್. ಇವಾಗ ಏನಂತ ಅಂದರೆ ಯಾರು ಫಸ್ಟು, ಯಾರು ಸೆಕೆಂಡ್, ಯಾರು ಥರ್ಡ್ ಅನ್ನೋದನ್ನ ಇವಾಗ ನಾವು ಕ್ಲಿಪ್ಸ್ ಹಾಕಿ ನಾವು ತೋರಿಸ್ತೀವಿ ನಿಮಗೆ. ಪೂರ್ವಿ ಫಸ್ಟ್. ಇವಾಗ ನಾನು ಹೇಳು. ನಂತರ ತೋರಿಸಿದ್ರು ಯಾರು ನೋಡೋಣ? ನಾನೇ ಲಾಸ್ಟ್ ಗೈಸ್ ನಾನೇ ಲಾಸ್ಟ್ ಆಗಿದ್ದೀನಿ. ಇವಾಗ ಪೂರ್ವಿ ಅವ್ರು ಯಾವ ಥರ ಮಾಡ್ತಾರೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಪೂರ್ವಿ ಅವ್ರ ಸದ್ದಿ ಕರ್ಕೊಂಡು ಬನ್ನಿ ಇಲ್ಲಿಗೆ. ಕಣ್ಣು ಬಿಡ್ಬಾರ್ದು, ಅವಳು ಚೇಂಜ್ ಮಾಡೋ ತನಕ ಇವಾಗಲೇ ಹೇಳ್ಬಿಟ್ಟಿದ್ದೀನಿ. ಡಿಸ್ಕ್ವಾಲಿಫೈಸ್ ಮಾಡಬೇಕಾಗುತ್ತೆ ನಾನು ಆಮೇಲೆ. ಇವಾಗ ಚೇಂಜ್ ಮಾಡಿ ನೀನು. ಕಣ್ಣು ಬಿಡಬಾರ್ದು ಪೂರ್ವಿ. ಕಣ್ಣು ಬಿಟ್ರೆ ನಾನಂತೂ ಔಟ್ ಅಂತಾನೆ ಕೊಡೋದು. ಆಮೇಲೆ ನಾನು ರಾಂಗ್ ಮಾಡಿಬಿಡ್ತೀನಿ. ಬೇಗ ಪೂರ್ವಿ ಕಣ್ಣು ಬಿಟ್ಬಿಟ್ರೆ ಸಾಕವಾ? ಆಯಿತು, ಮಿಕ್ಸಪ್ ಆಯಿತು. ಕಣ್ಣು ಬಿಡಂಗಿಲ್ಲ ಪೂರ್ವಿ. ಸ್ಟಾರ್ಟ್. ಇವಾಗ ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ. ಬೇಗ ಮಾಡಿ. ಇವಾಗ ನೀವು ಟರ್ನ್ ಆಗ್ಬೋದು. ಸ್ಟಾರ್ಟ್. ಜೋಡಿಸಿ ಬೇಗ. ವಾವ್, ಎಲ್ಲ ಕರೆಕ್ಟಾಗಿ ಇಟ್ಟಿದ್ದಾರೆ. ಪೂಜಾ ಚಪ್ಪ ನೋಡಿ. ಒಂದು ಹೊಗೆ ಹಾಕ್ಸ್ಕೊಂಡಿದ್ದೆ. ಬನ್ನಿ ಕಡೆ ಬನ್ನಿ ನೋಡಿ ಬನ್ನಿ ಎಷ್ಟು ಕರೆಕ್ಟಾಗಿ ಇಟ್ಟಿದ್ದೀರಾ ನೀವು ಅಂತ. ನಿಮ್ಮ ಬಡವನೆ ಎಷ್ಟು ಒಂದೇ ಸರಿ ಇರೋದು. ಒಂದು ಸರಿ ಇಟ್ಟಿರೋದು ಹೇಳು. ನಾವು ಪೂರಿಯವರಿಗೆ ಶಬಾಷ್ ಹೇಳಬೇಕು. ಕಂಗ್ರ್ಯಾಚುಲೇಷನ್ಸ್. ಇವಾಗ ನಮ್ಮ ಪೂಜಾ ಅವ್ರ ಸರ್ದಿ. ಪೂರ್ವಿ ಮೆಲ್ಲಗೆ ಕರ್ಕೊಂಡು ಬನ್ನಿ ಅವರನ್ನ. ಕಣ್ಣು ಬಿಡಬಾರ್ದು, ಇವಾಗಲೇ ಹೇಳಿದ್ದೀನಿ. ಎಕ್ಸ್ಚೇಂಜ್ ಮಾಡ್ತಿದ್ದಾರೆ. ನೋಡೋಣ ಯಾವ ಥರ ಮಾಡ್ತಾರೆ ಅಂತ. ಗೈಸ್ ಇವಾಗ ಎಕ್ಸ್ಚೇಂಜ್ ಆಗಿದೆ. ನೀವು ಟರ್ನ್ ಆಗ್ಬೋದು ಇವಾಗ ಪೂಜಾ ಅವರೇ. ಇಡ್ಬೋದು ಗೈಸ್. ಹಂಗೆ ಬಗ್ಬಾರ್ದು, ಡಿಸ್ಕ್ವಾಲಿಫೈ ಮಾಡ್ಬಿಡ್ತೀವಿ ನಾವು. ನಗಡ್ಬಿಟ್ರೆ ವಾವ್ ಚಪ್ಪಳೆ ಎಲ್ಲ
ಪೂಜಾ ಅವರು ಒಂದೇ ಒಂದು ಒಂದು ಇಲ್ಲ. ಕಂಗ್ರ್ಯಾಚುಲೇಷನ್ ಚಿನ್ನ, ಒಂದು ಇಲ್ಲ ಇವರು ಸೋತಿದ್ದಾರೆ ನೋಡಿ ಗೈಸ್. ಎಲ್ಲ ಒಂದು ಸರಿ ಇಲ್ಲ ಗೈಸ್. ಇವಾಗ ನಾನು ಏನ್ ಮಾಡ್ತಾರೋ ಗೊತ್ತಿಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತಾರ ಅಂತ. ಎಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೆ ಹಾಗೆ ರಸಗಿರಿ ಹೋಗೋಣಬಿಡಿ. ಬೇಗ ಮಾಡಬೇಕು. ಇದನ್ನು ವಿಡಿಯೋ ಮಾಡ್ಬೇಕಾ? ನಮ್ಮ ಅವಾರ್ಡ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆಯ್ತಾ? ಓಕೆ ಗೈಸ್, ಯಾ ಮ್ಯಾಮ್. ಟರ್ನ್ ಆಗಿ. ಓಕೆ ಟರ್ನ್ ಆಗಿ. ವಾವ್, ವೆರಿ ಸೂಪರ್. ಸೂಪರ್ ಸೂಪರ್ ಫ್ಯಾಂಟಾಸ್ಟಿಕ್ ಯಾ. ಸಿಂಚನ ಅವರು ಎಲ್ಲ ತಪ್ಪಿಸಿದ್ದಾರೆ. ಹೌದಾ? ಅಯ್ಯೋ ಇಲ್ಲೇ ಇದು ನನಗೆ ಗೊತ್ತಾಗ್ತಲ್ಲ. ಎಷ್ಟು ಕಟ್ಟಾಗಿಟ್ಟಿದ್ದೀನಿ? ಈ ರೌಂಡ್ ಅಲ್ಲಿ ನಾನು ಒಬ್ಬಾಗಿದ್ದು ಹೆಸರೆಲ್ಲ ಸೋತಿದ್ದಾರೆ. ಇಲ್ಲ ಗೈಸ್, ಗೆದ್ದದಂದ್ರೇನೆ ಪೂರ್ವಿಕಾ. ನಾನು ಮತ್ತೆ ಇವಳು ಒಂದೊಂದೇ ಜೋಡಿಸಿರೋದು. ಪೂರ್ವಿ ಆದ್ರೆ 2 ಜೋಡಿಸಿದ್ದಾಳೆ, ಅವಳೇ ವಿನ್ನರ್. ಇವಾಗ ಫಸ್ಟ್ ರೌಂಡ್ ವಿನ್ ಆಗಿರೋದೇ ಪೂರ್ವಿ. ರೌಂಡಲ್ಲಿ ನಮ್ಮ ಪೂರ್ವಿ ವಿನ್ ಆಗಿರೋದಕ್ಕೆ ನಮ್ಮ ಕಡೆಯಿಂದ 2 ಫ್ಯೂಜ್ ಚಾಕ್ಲೇಟ್. ಇಷ್ಟ ಆಯ್ತಾ ಚಾಕ್ಲೇಟು? ನಿನಗೆ ಯಾವ ಥರ ಅನಿಸ್ತಿದೆ ಈ ಗೇಮ್? ಪೂರ್ವಿ ಅಂದ್ರೆ ಗೆದ್ದಿದ್ದಾಳೆ, ಅವಳಿಗೆ ಇಷ್ಟ ಆಗ್ತಿದೆ. ನಾನು ಸೋತಿದ್ದೀನಲ್ವಾ, ನನಗೆ ಸ್ವಲ್ಪನೂ ಇಷ್ಟ ಆಯ್ತಿಲ್ಲ. ಇದು ಈ ಗೇಮೇ ನನಗೆ ಚೂರು ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ ನಿಮಗೆ? ನಾನು ಸೋತಿದ್ದೀನಲ್ವಾ ಅದಕ್ಕೆ. ಸೋತ ತಕ್ಷಣ ಅದೆಲ್ಲ ತಪ್ಪು, ಹಂಗೆಲ್ಲ ಹೇಳ್ಬಾರ್ದು. ಜಸ್ಟ್ ಇದು ಗೇಮ್. ಇನ್ನು ಸೆಕೆಂಡ್ ರೌಂಡ್ ಇದೆ. ಸೆಕೆಂಡ್ ಏನಂದ್ರೆ ನೀನು ಬಂದಿದ್ದೆ ನನಗೆ ಇರಿಟೇಟಿಂಗು. ಯಾಕಂದ್ರೆ ಬಂದ್ರಪ್ಪ ಅನಿಸ್ತಿದೆ. ನೋಡಿ ಗೈಸ್, ಈ ತರ ತಂಗಿ ಎಲ್ಲಾದ್ರೂ ನೋಡಿದೀರಾ? ಗಾಯ್ಸ್ ನನಗೆ ಹೊಟ್ಟೆ ಉಗಿಸ್ತಾಳೆ ಗಾಯ್ಸ್. ನನಗೆ ಒಂದು ಊಟ ಮಾಡಕ್ಕೂ ಬಿಡಲ್ಲ ಗಾಯ್ಸ್, ಹೊಡಿತಾಳೆ. ನಾನು ಹೊಡಿಯೋಕೆ ಕಟ್ತೀನ ನಾನು ಮುದ್ಬೇಡ ಕಳ್ತೀಯಾ? ನೋಡಿ ಗೈಸ್, ಇವಳು ಹೇಳ್ತಾರೆ ಬೇಕಾದ್ರೆ ನಾನು ಒಳ್ಳೆಯೊಳ ಕೆಟ್ಟವಳ. ಇಲ್ಲ, ನಮಗೆ ಒಳ್ಳೆಯವಳು, ಅವಳಿಗೆ ಕೆಟ್ಟವಳು. ಗಾಯ್ಸ್ ಅವಳಿಗಾದ್ರೆ ಚಾಕ್ಲೇಟ್ ಕೊಟ್ಟು ನಂಗೆ ಚಾಕ್ಲೇಟ್ ಕೊಟ್ಟಿಲ್ಲ. ಗೈಸ್ ಕೊಡಲ್ಲ ಗೈಸ್. ಅವಳಿಗೆ ಇನ್ನೊಂದು ಸ್ವಲ್ಪ ದಿನ ಅವಳದು ಏನೋ ಇದೆ, ಅವತ್ತು ಕೊಡ್ತೀನಿ. ಇವತ್ತೆಲ್ಲ ಕೊಡಲ್ಲ ನಾನು. ನೋಡ್ತೀನಿ ಗೈಸ್ ಏನ್ ಕೊಡ್ತಾಳೆ ಅಂತ. ಅದೇ ದಿನ ಅಂತ ನಿಮ್ಗೆ ಹೇಳ್ತೀನಿ. ಅವತ್ತು ಲಾಗ್ ಮಾಡ್ತೀನಿ ನಾನು. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಬಾಯ್ ಬಾಯ್. ಸೆಕೆಂಡ್ ರೌಂಡ್ಗೆ ಜಾಯ್ನ್ ಆಗ್ತಿದ್ವಿ. ನಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಫಸ್ಟ್ ರೌಂಡ್? ನೀನು ಈ ಥರ ಆಟ ಆಡಿಸ್ತೀನಿ ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಖುಷಿ ಆಯ್ತು ನನಗೆ. ನಾನು ಯಾವತ್ತೂ ಆಟನೇ ಆಡಿರಲಿಲ್ಲ ಈ ಥರ. ಇವತ್ತು ನಾನು ಬಂದಿರೋದು ಖುಷಿನ ದುಃಖನ? ಖುಷಿ ಆಯ್ತು. ಒಂಥರ ಬೇಜಾರಾಗ್ತಿತ್ತು. ಸ್ಕೂಲ್ಗೆ ಹೋಗ್ಬಿಟ್ಟು ಬರೋದು, ಈ ಥರ ಇರೋದು ಬೇಜಾರಾಗ್ತಿತ್ತು. ಈ ಗೇಮಲ್ಲಿ ಗೆದ್ದಿದ್ದೀರಾ, ಏನು ಅನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಯ್ತು. ನಾನು ಬೇರೆ ಕಡೆಗೆ ಇದ್ದಿದ್ದೀನಿ ಅಂತ ಗೊತ್ತಿಲ್ಲ, ಇದರಲ್ಲಿ ಚಿಕ್ಕ ಆಟದಲ್ಲಾದ್ರೂ ಗೆದ್ದ ನಾನು ತುಂಬ ಖುಷಿ ಇದೆ. ನಾನು ಎಲ್ಲರೂ ಬಾಟಲ್ ಮಾಡ್ತಿದ್ರು, ಲೋಟದಲ್ಲಿ ಮಾಡಿದ್ದೀನಿ. ನೀವು ಸ್ಪೆಷಲ್ ಆಗಿ ಲೋಟದಲ್ಲಿ ಮಾಡಿದ್ರೆ, ಬೇರೆಲ್ಲ ಬಾಟಲಲ್ಲಿ ಮಾಡ್ತಾರೆ ಆ ಥರ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈಗ ನೆಕ್ಸ್ಟ್ ರೌಂಡ್ ಆಡೋಕ್ಕೆ ಜೋಶ್ ಇದೆಯಾ? ಹಾಂ, ಆಟ ಆಡ್ತೀನಿ. ಸಿಂಚನ ಅವರೇ, ನೀವೇ ಅಲ್ವಾ ಮಾಡಿಸೋದು, ನಿಮ್ಗೆ ಹೇಗೆ ಅನಿಸ್ತಿದೆ? ನನಗೆ ತುಂಬಾ ಖುಷಿ ಅನ್ನಿಸ್ತೈತೆ. ಯಾಕೆ ಅಂತ ಅಂದರೆ ನಾನು ತುಂಬ ದಿನದಿಂದ ಅನ್ಕೋತಿದ್ದೆ ಈ ಲಾಗ್ ಮಾಡ್ಬೇಕು, ನಾನು ಊರಿಗೆ ಹೋಗ್ಬಿಟ್ಟು ಮಾಡ್ಬೇಕು ನಾನು ಅಂತ. ಸೊ ಅದಕ್ಕೆ ನಾನು ಮಾಡೋಣ ಅಂದ್ಬಿಟ್ಟು ಒಂದು ಕೈನ ಮುಂದಕ್ಕೆ ತೊಗೊಂಬಂದು ಎಲ್ಲ ಜ್ಯೂಸ್ ಬಾಟಲಲ್ಲಿ ಮಾಡಿದ್ರು, ಜ್ಯೂಸ್ನ ಕುಡಿಸೋ ಥರ ಎಲ್ಲ ಮಾಡಿದ್ರು. ಬಟ್ ನಾನು ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಮನೇಲೇ ಇರೋದನ್ನ ಅಕ್ಕಿ, ಅರಿಶಿನ, ಕುಂಕುಮ ಅದನ್ನು ಬಳಸ್ಕೊಂಡು ಲೋಟದಲ್ಲಿ ಮಾಡಿದ್ದೀನಿ. ತುಂಬಾ ಖುಷಿ ಆಗ್ತಿದೆ ನನಗೆ. ಊರಿಗೆ ಬರೋಕ್ಕೆ ಇಷ್ಟ ಆಯ್ತಾ ನಿಮಗೆ? ಊರಿಗೆ ಬರೋಕ್ಕೆ ಇಷ್ಟ ಇತ್ತಿಲ್ಲ ಗೈಸ್. ಇವರೆಲ್ಲ ಬಿಡಲ್ವಲ್ಲ ನನ್ನ, ಯಾಕಂದರೆ ನಮ್ಮ ಹಸ್ಬೆಂಡಲ್ಲಿ ಒಬ್ಬರೇ ಇರ್ತಾರಲ್ವ, ಬೇಜಾರು ಗೈಸ್ ನನಗೆ. ಆದರೂ ನೋಡಿ ಗೈಸ್, ನಮ್ಮನ್ನ ಇಷ್ಟನೇ ಇಲ್ಲ ಅವರಿಗೆ. ನಾನು ಏನಕ್ಕೆ ಬಂದಿದ್ದೀನಿ ಅಂತ ಅಂದರೆ ಮೇಯ್ನ ಆಷಾಢ ಗೈಸ್ ಇವಾಗ. ಸೊ ಆಷಾಢ ಅಂತ ಗೈಸ್, ಆಷಾಢ ಇನ್ನು ಸ್ಟಾರ್ಟೇ ಆಗಿಲ್ಲ. ಆದರೂ ಬಂದಿದ್ದೀನಿ ಗೈಸ್. ಇಲ್ಲಿ ಹೋಗಿ ಆಷಾಢ ಸ್ಟಾರ್ಟ್ ಆಗಿದೆ ಪೂರ್ವಿ? ಸ್ಟಾರ್ಟ್ ಆಗಿಲ್ಲ ಇನ್ನು. ಆದ್ರೆ ಅದಕ್ಕಿಂತ ಮುಂಚೆನೇ ಬಂದವಳೆ. ನನಗಂತೂ ಇರಿಟೇಟಿಂಗ್ ಗಾಯ್ಸ್. ನೋಡಿ ಈ ತರ ಮನೆಗೆ ಬರ್ಬೇಕು ಗೈಸ್. ಇವ್ರ ಮನೆಯಲ್ಲ, ನನ್ನ ಅಪ್ಪನ ಮನೆಗೆ ಬಂದಿದ್ದೆ ಗೈಸ್. ಅವ್ರ ಮನೆ ಎಲ್ಲ ಗೈಸ್, ನಮ್ಮ ಅಪ್ಪನ ಮನೆ. ನನ್ನ ಹೆಸರು ನೋಡಿ ತುಂಬಾ ಖುಷಿ
ಇಷ್ಟ ಆಯ್ತು ಗೇಮ್ ಮಾಡಿ ನನಗೆ. ನೆಕ್ಸ್ಟ್ ರೌಂಡ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಬಟ್ ಈ ರೌಂಡ್ ನಾವು ಪೂರ್ವಿಗೆ ಗೆದ್ದು ತುಂಬಾ ಫೀಲ್ ಆಗಿತ್ತು. ಪೂರ್ವಿ ಅವರಿಗೆ ಕಂಗ್ರಾಸ್. ವೆಲ್ಕಮ್. ಬಟ್ ನಂಗೆ ಏನು ಬೇಜಾರು ಅಂದ್ರೆ ಬೇಡ, ಈಗ ಆಫ್ ಮಾಡು. ಇವಾಗ ನಾವು ಸೆಕೆಂಡ್ ರೌಂಡ್ ಸ್ಕಿಪ್ಸ್ ಆಗ್ತಾ ಇದೀವಿ. ಈ ಸಲ ನಾನು ಗೈಸ್ ಈ ಸಲನೂ ಒಳಗೆ ಸಾಯನೇ ಹಾಕಿ ಪಲ್ಲವಿ, ಸಾಯನೇ ಹಾಕಿ ನಂತರ ಆಗ್ತದೆ. ಹಾಂ ಓ ಗೈಸ್ ಈ ಸಲ ಲಾಸ್ಟ್ ನೀನು. ಇವಳು ಸೆಕೆಂಡ್ ಗೈಸ್, ಇವಳು ಫಸ್ಟ್, ಐ ಆಮ್ ಥರ್ಡ್. ಇವಾಗ ಏನು ರೂಲ್ಸ್ ಅಂತ ಅಂದರೆ ಅವಾಗ 4 ಇಡಬೇಕಾಗಿತ್ತು, ಬಟ್ ಇವಾಗ 3 ಇಡಬೇಕು. ಸೆಕೆಂಡ್ ರೌಂಡ್ಗೆ ಬರೀ 3 ಅದರಲ್ಲಿ ಯಾವುದು ಒಂದು ಕರೆಕ್ಟಾಗಿರುತ್ತೋ ಅವ್ರಿಗೆ 3 ಚಾಕ್ಲೇಟ್ ಫ್ರೀಯಾಗಿ ಸಿಗುತ್ತೆ ಸರ್. ಓಕೆ ನಾವು ಅರೇಂಜ್ ಮಾಡಾಗಿದೆ. ಓಪನ್ ಯುವರ್ ಐಸ್ ಪುರಿಯೋರೆ. ಇವಾಗ ಜೋಡಿಸಿ ಏನೇ ಗೊತ್ತಾನೆ ರೌಂಡು. ಇವಾಗ 3ರಲ್ಲಿ 1 ಇಟ್ಟರೆ 3 ನಿಮಗೆ ಚಾಕ್ಲೇಟ್ ಫ್ರೀ. ಜೋಡಿಸಿ. ಸೂಪರ್ ಸೂಪರ್. ಹಾಂ 1 2 3 ಗೈಸ್ 1 ಕರೆಕ್ಟಾಗಿ ಇಟ್ಟಿಲ್ಲ ಗೈಸ್. ನಾ ಫಸ್ಟ್ 3 ಕರೆಕ್ಟಾಗಿ ಇಟ್ಟಿದ್ಲು, ಬಟ್ ಇವಳೇನೋ ಸೌಂಡ್ ಮಾಡಿದ್ಕೆ ಅವಳು ತೆಗ್ದಿಟ್ಲು ಗೈಸ್. ಗೈಸ್ ಹಿಂದಿದ್ದಾರೆ ಗೈಸ್, ಸೋಲ್ಬೇಕು ಅಂತ ಅಂದ್ಬಿಟ್ಟು ಫೋರ್ಸಸ್ ಮಾಡ್ತಿದ್ದಾಳೆ. ಹಾಂ ವಾವ್ 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 ಫ್ಯಾಂಟಾಸ್ಟಿಕ್. ವಾವ್ ವಾವ್ ಲಾಸ್ಟ ಗೈಸ್ 3 ಇಟ್ಬಿಟ್ಲು ಗೈಸ್. ಗೈಸ್ ನನ್ನ ಸರ್ತಿ ನೋಡೋಣ ಇದ್ರಲ್ಲಿ ನಾನು ಇಲ್ಲ. ಗಾಯ್ಸ್ ನಾನೇ ಗೆಲ್ಲೋದು. ಇವಾಗ ಗೈಸ್ ನನ್ನ ಕಣ್ಣು ಯಾರು ಮುಚ್ಚಲ್ಲ, ಸೊ ನಾನು ಮುಚ್ಕೋತೀನಿ. ಬೇಗ ಪೂರ್ವಿ ಚೇಂಜ್ ಮಾಡೋಗಿ ಪ್ಲೀಸ್, ಬೇಗ ಅರೇಂಜ್ ಮಾಡಿ. ಸ್ವಲ್ಪ ಟೇಸ್ಟ್ ನೋಡ್ತೀರಾ? ಟೇಸ್ಟ್ ಎಲ್ಲ ಕುಡಿಯಕ್ಕೆ ನಮಗೆ ಅಸಹ್ಯ. ಆಯ್ತಾ ಓಪನ್ ಮಾಡಿ ನೋಡಿ ಗೈಸ್. ಇವಾಗ ನನ್ನ ಮನೆ ಬರ ಗೊತ್ತಾಗುತ್ತಿಲ್ಲ. ದೇವೆ ಒಂದಾದ್ರೂ ಸರಿ ಮಾಡಪ್ಪ ಪ್ಲೀಸ್. ಇಡೀ ಸಿಂಚನ ಬೇಗ ಟೈಮ್ ಆಗುತ್ತೆ. ಸುಮ್ಮನೆ ಪುರಿ ನೀನು. ವಾವ್ ಸೂಪರ್ ಸಿಂಚನ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಹಾಂ ವಿನ್ನದ್ರಿ. ಬನ್ನಿ ನೀವು ಈ ಕಡೆ ನೋಡಿ, ಬನ್ನಿ ಈ ಕಡೆ ನೋಡಿ. ಸಿಂಚನ ನೀವು ಹೆಂಗೆ ಜೋಡಿಸ್ತೀರಿ ಅಂತ ಗೊತ್ತಾಯ್ತಾ ನಿಮಗೆ? ಗಾಯ್ಸ್ ಒಂದಕ್ಕೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಆದರೆ ನಾನು 3 ಜೋಡಿಸಿದ್ದೀನಿ, ಹಂಗೆ ಇರಬೇಕು. ಈ ರೌಂಡಲ್ಲಿ ನಮ್ಮ ಪೂಜಾ ಇದ್ದಾಳೆ ಗೈಸ್. ನಾನು ಒಂದು ಇಟ್ಟಿದ್ದೀನಿ, ಅವಳು ಒಂದು ಇಟ್ಟಿದ್ದಾಳೆ, ಬಟ್ ಇವಳು 3 ಇಟ್ಟಿದ್ದಾಳೆ. ಸೊ ಈ ಸಲ ಚಾಕ್ಲೇಟ್ ನಮ್ಮ ಪೂಜೆಗೆ ಹೋಗುತ್ತೆ. ಅವ್ರ ಎಕ್ಸೈಟ್ಮೆಂಟ್ ಯಾವ ಥರ ಅಂತ ಕೇಳೋಣ. ಹಾಂ ಹೇಳಿ. ನನಗೆ ಗೊತ್ತಿರೋದು ನಾನು 3 ಜೋಡಿಸ್ತೀನಿ ಅಂತ ಎಕ್ಸೈಟ್ಮೆಂಟ್ ತುಂಬ ಇದೆ. ಚಾಕ್ಲೇಟ್ ಕುಡಿ ನನಗೆ. ಅವಳು ಗೆದ್ದಿರೋದು ಏನಕ್ಕೆ ಅಂದರೆ ಬರೀ ಚಾಕ್ಲೇಟ್ಗೋಸ್ಕರ. ಇನ್ನೇನು ಚಾಕ್ಲೇಟ್ ಅಂದರೆ ಇಷ್ಟ ಗೈಸ್ ನನಗೆ, ಅದಕ್ಕೋಸ್ಕರನೇ ಗೈಸ್ ನಾನು ಚಾಕ್ಲೇಟ್ನ ಚೂಸ್ ಮಾಡಿದ್ದು. ಬಟ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ, ಅದು ಇವತ್ತು ಕೊಡಲ್ಲ, 25th ಕೊಡ್ತೀನಿ ಗೈಸ್ ಇವರಿಬ್ಬರಿಗೂ. ಅದು ಸಪ್ರೇಟಾಗಿರಲಿ ಅಂದ್ಬಿಟ್ಟು ಅವತ್ತು ಕೊಡ್ತೀನಿ. ಕೊಡ್ಬೇಕು ನಾನು. ಎಷ್ಟು ನಮ್ಮ ಪೂರಿ ಅವರು ನಮ್ಮ ಪೂಜನ್ಗೆ ಕೊಡ್ತಿದ್ದಾರೆ. ಓಕೆ ಪರವಾಗಿಲ್ಲ. ಪೂರಿಗೆ ತುಂಬ ಹೊಟ್ಟೆ ಚಾಕ್ಲೇಟಲ್ಲಿ ಹುಡುಗಿ ಹೋಗ್ಬಿಟ್ವಲ್ಲ. ಫಸ್ಟ್ನೇದ್ರಲ್ಲಿ ನಾನೇ ವಿನ್ನಾಗಿ ಈ ಸಲ ಒಂದೇ ಅಂತ. ಆದರೆ ನನಗೆ 2 ಬೇಜಾರಾಗ್ತಿರಲ್ಲ ಗೈಸ್. ನಾನು ಒಂದು ತಗೊಂಡಿಲ್ಲ, ನನಗೆ ಹಿಂಗೆ ಆಗಬೇಕು. ನಿಮ್ಗೆ ಹೊಟ್ಟೆ ಊರಿ ಎಲ್ಲ ನೀವು ತಿಂತೀರಿ ನಾವು. ನಮಗೆ ಅಪರೂಪಕ್ಕೆ ನಾವು ತಿನ್ನಕ್ಕಾಗಲ್ಲ ಗಾಯ್ಸ್, ನಮ್ಗೆ ಯಾರೋ ತಂದು ಕೊಡಬೇಕು, ತಿನ್ನಬೇಕು. ನಾವು ಬಡವರು ಗಾಯ್ಸ್. ಆಟ ಆಡಕ್ಕೆ ಬರ್ತೀನಿ ಅಂದ್ಬಿಟ್ಟು ಗೈಸ್ ಮೋಸ ಮಾಡಿದೆ. ಚಾಲೆಂಜಿಗೆ ಬರ್ತೀನಿ ಅಂತ ಅವಾಗಲೇ ಹೇಳ್ದ, ಇವನು ಬಂದಿಲ್ಲ. ಇವನಂತೂ ಅದ್ಯಾವುದೋ ಹುಡುಗಿಗೆ ಬರೀ ಮೆಸೇಜ್ ಮಾಡ್ಕೊಂಡು ಬರ್ತಾನೆ ಇಲ್ಲ.
ಮೆಸೇಜ್ ಎಲ್ಲ ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ನೋಡಿದ್ರ ಇವನು ಯಾವ ತರ ಮಾತಾಡ್ತಾರೆ ಅಂದ್ರೆ ಕಾಣಿಸ್ತೀನಾ? ಈ ವಿಡಿಯೋನ ಈಗ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ.